ಸೆರಗ ಸರ್ಸೆ ಅಂತ ಬಂದ ಸಾಂಗು ಯೂಟ್ಯೂಬ್ ಇಂದನೇ ಸರ್ಸೋಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ದ ವಿಲನ್ ಫಿಲ್ಮ್ ಸಾಂಗ್ಸ್ನ ಮೋದಿ ಅವರು ರಿಲೀಸ್ ಮಾಡ್ತಾರೆ ಅಂತ ಪ್ರೇಮ್ಸ್ ಅವರು ಹೇಳಿದ್ರು. ಅವ್ರು ಬರಲಿಲ್ಲ, ಅದಾಗಲಿಲ್ಲ, ಅದು ಬೇರೆ ವಿಷಯ. ಆದರೆ ಈ ಸಾಂಗ್ನ ಪ್ರೇಮ್ಸ್ ಅವರು ಲೋಕಸಭಾಗೆ ಡೈರೆಕ್ಟ್ ಆಗಿ ಕೊರಿಯರ್ ಮಾಡಿಬಿಟ್ಟಿದ್ದಾರೆ. जिस गाने के बारे में माननीय सांसद महोदय ने कहा है, ऑलरेडी उस पे बैन लग चुका है. ಪ್ರೇಮ್ ಅವ್ರ ಪ್ರಕಾರ ಬಾಟ್ಲು ಮತ್ತು ಉಪ್ಪಿನಕಾಯಿನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡೇ ಲಿರಿಕ್ಸ್ ಬರೆದಿರಬಹುದು. ಆದರೆ ಕೇಳೋದಕ್ಕೆ ಕನ್ನಡಿಗರಿಗೆ ಸ್ವಲ್ಪ ಜಾಸ್ತಿನೇ ಮುಜುಗರ ಆಗುತ್ತೆ. ಈ ಥರ ಡಬಲ್ ಮೀನಿಂಗ್ ಇರುವಂತಹ ಸಾಂಗು, ಡಬಲ್ ಮೀನಿಂಗ್ ಇರುವಂತಹ ಮೂವಿನೇ ಕನ್ನಡದಲ್ಲಿ ಸಾಕಷ್ಟು ಬಂದಿದೆ. ಆದರೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಿಂದ, ಒಬ್ಬ ದೊಡ್ಡ ಡೈರೆಕ್ಟರಿಂದ, ಹಾಗೆ ಒಬ್ಬ ದೊಡ್ಡ ಹೀರೋಯಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೇ. ಪ್ರೇಮ್ ಅವ್ರು ಹೇಳಿದ್ದಾರೆ ಮತ್ತೆ ಈ ಸಾಂಗ್ನ ರೀರೈಟ್ ಮಾಡ್ತೀನಿ ಅಂತ. ಸೊ ಅಲ್ಲಿಗೆ ಕನ್ನಡದಲ್ಲಿ ಒಂದು ಸಾಂಗ್ನ ಬರೆದು ಶೂಟ್ ಮಾಡಿ ಅದು ಬ್ಯಾನ್ ಆದಮೇಲೆ ಮತ್ತೊಮ್ಮೆ ಬರೀತಿರೋಂತಹ ಎರಡನೇ ಸಾಂಗ್ ಇದು. ಮೊದಲನೇ ಸಾಂಗ್ ಬಂದು ಡಿ ಬಾಸ್ ಅವರ ಅಯ್ಯ ಫಿಲ್ಮಿಂದ ಕ್ರೇಜಿ ಸ್ಟಾರ್ ರವಿ ಮಾಮ ಬರೆದಿದ್ದಂತಹ ಈ ಸಾಂಗು. ಕನ್ನಡ ಚಿತ್ರರಂಗಕ್ಕೆ ದಿ ಬೆಸ್ಟ್ ಲಿರಿಕ್ಸು, ದಿ ಬೆಸ್ಟ್ ಸಾಂಗ್ಸ್ ಆ್ಯಂಡ್ ಆಲ್ಸೋ ದ ಬೆಸ್ಟ್ ಮೂವೀಸ್ ಕೊಟ್ಟಿರುವಂತಹ ಪ್ರೇಮ್ ಅವರು ಇವಾಗ ಕ್ರಿಯೇಟ್ ಆಗಿರುವಂತಹ ಒಂದು ಸಿಚುಯೇಷನ್ದು ಸೆನ್ಸಿಟಿವಿಟಿನ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಳ್ಳೋಣ. ಇಷ್ಟು ವಿಷಯಗಳು ಒಂದು ಕಡೆ ಆದರೆ, ನೋರಾ ಅವರ ಕಮೆಂಟು ಮತ್ತೊಂದು ಕಡೆ. ಅವರು ಹೇಳ್ತಾರೆ, ಹಿಂದಿ ವರ್ಷನ್ ಸಾಂಗು ರೆಡಿ ಆಗಿರಲಿಲ್ಲ ನಾನು ಶೂಟ್ ಮಾಡಬೇಕಾದ್ರೆ, ಸೊ ನನಗೆ ಅಷ್ಟು ಗೊತ್ತಾಗಿಲ್ಲ ಅಂತ. ಫೇರ್ ಎನಫ್. ಹಾಗೆ ಅವ್ರು ಹೇಳ್ತಾರೆ, ಹಿಂದಿ ಸಾಂಗ್ ಆದಮೇಲೆ ಅವರು ನನ್ನ ಅಪ್ರೂವಲ್ ತೊಗೊಂಡಿರಲಿಲ್ಲ ಅಂತ. They didn't take any approvals, they didn't take any permission from me. ನಾಟ್ ನೆಸೆಸರಿ. ಯಾವುದೇ ಆ್ಯಕ್ಟರ್ದು ಆರ್ ಯಾವುದೇ ಆ್ಯಕ್ಟ್ರೆಸ್ದು ಅಪ್ರೂವಲ್ ತೊಗೊಳ್ಬೇಕಾಗಿಲ್ಲ, ಅನ್ಲೆಸ್ ಇಟ್ ಈಸ್ ಮೆನ್ಷನ್ ಇನ್ ದ ಅಗ್ರಿಮೆಂಟ್. ಹಾಗೆ ಅವರು ಒಂದು ಕಮೆಂಟ್ ಮಾಡ್ತಾರೆ, ಲಿರಿಕ್ಸು ಸ್ವಲ್ಪ ವಲ್ಗರ್ ಆಗಿತ್ತು ಅಂತ. Nothing seemed inappropriate or vulgar when they were translating the song to me. ನೋರಾ ಅವರು ಮಾಡಿರೋ ಎಷ್ಟೊಂದು ಮೂವ್ಸು ಪ್ರೇಮ್ ಅವ್ರು ಬರೆದಿರೋ ಲಿರಿಕ್ಸ್ಗಿಂತ ಜಾಸ್ತಿ ವಲ್ಗರ್ ಆಗಿದೆ. ಸೊ ಇವರು ಅದ್ರ ಬಗ್ಗೆ ಮಾತಾಡಿದ್ದು ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನ್ನಿಸ್ತು ಅಷ್ಟೇ. ಲೆಟ್ಸ್ ಕಮ್ ಬ್ಯಾಕ್ ಟು ಪ್ರೇಮ್ಸ್ ಟಾಪಿಕ್. ನಿಮ್ಮ ಮೇಲೆ ಒಂದು ಅಪಾದನೆ ಇದೆ ಸರ್, ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಅನ್ನೋ ಥರ ನಿಮ್ಮದು ಕಾಂಟೆಂಟ್ಗಿಂತ ಪ್ರಮೋಷನ್ನೇ ಜಾಸ್ತಿ ಇರುತ್ತೆ ಅಂತ. ಅದ್ರ ಮೇಲೂ ಸ್ವಲ್ಪ ಫೋಕಸ್ ಮಾಡಿ. ಸ್ಟಿಲ್ ಪರ್ಸ್ನಲಿ ಐ ಆಮ್ ವಿತ್ ಯು. ಚೆನ್ನಾಗಿ ಮಾಡಿ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, KD ಫಿಲ್ಮ್ಗೂ ಒಳ್ಳೇದಾಗಲಿ, ಆ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಒಳ್ಳೇದಾಗಲಿ.